ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ವ್ಲಾಗ್ಗೆ ಸ್ವಾಗತ ಅಂತ ಹೇಳ್ತಾ, ಎಲ್ಲಿಗೆ ಇವತ್ತಿನ ಜರ್ನಿ ಅಂತ ಥಂಬ್ನೇಲ್ ನೋಡಿ ಗೊತ್ತಾಗಿರುತ್ತೆ. ಎಸ್, ನಂದಿ ಹಿಲ್ಸ್ ಕಡೆ ಹೋಗ್ತಾ ಇದ್ದೀನಿ. ಟೈಮ್ ಈಗ ಎಕ್ಸಾಕ್ಟ್ಲಿ ಬೆಳಗಿನ ಜಾವ 4 ಗಂಟೆ. ಬೆಳಗ್ಗೆ ಬೇಗನೆ ಹೊರಟಿದ್ದೀನಿ, ಕಾರಣ ಸನ್ರೈಸ್ ವ್ಯೂ ಮಿಸ್ ಆಗಬಾರ್ದು ಅಂತ. ಸೊ ನಮಸ್ಕಾರ ಕರ್ನಾಟಕ. ಎಸ್ಪೆಷಲಿ ವೀಕೆಂಡ್ಸ್ ಆಗಿರೋದ್ರಿಂದ ನಂದಿ ಹಿಲ್ಸಲ್ಲಿ ಫುಲ್ಲು ಕ್ರೌಡ್ ಇರುತ್ತೆ ಇವತ್ತು. ಆ್ಯಂಡ್ ಆ್ಯಕ್ಚುಲಿ ಸೆಕೆಂಡ್ ಟೈಮ್ ನಾನು ಹೋಗ್ತಾ ಇರೋದು ನಂದಿ ಹಿಲ್ಸ್ಗೆ. ಸೊ ಫಸ್ಟ್ ಟೈಮ್ ಹೋಗಿದ್ದಾಗ ಫಾಗು ಇರಲಿಲ್ಲ, ಕ್ಲೌಡ್ ವ್ಯೂ ಕೂಡ ಸಿಗಲಿಲ್ಲ. ಸೊ ಇವತ್ತಿನ ವ್ಯೂ ಯಾವ ಥರ ಸಿಗತ್ತೆ, ಇಲ್ಲಿ ಕ್ಲೌಡ್ ಬೆಡ್ ಸಿಗತ್ತಾ ಇಲ್ಲ ಕ್ಲಿಯರ್ ವ್ಯೂ ಸಿಗತ್ತಾ, ಫಾಗ್ ಇರತ್ತಾ, ನೋಡೋಣ ಬನ್ನಿ. I wake up to a little bit of drool on my pillow, feel like it's gonna be a bad day. Yeah, I'm tired of shit and the coffee ain't hit yet, damn ain't that great. I don't wanna go to work cause my boss is a jerk and I'm not even that paid. I need a change in my life cause I don't feel alive and there's nothing that makes me happy. Hold my beer for a minute, I'm about to quit my job, cash in for a ticket. I'm going on a trip and I don't plan to visit. I'm gonna stay there till I feel like I'm winning, and this is just the beginning. I need a big change, help me feel like living. I need a big swing, home runs I'm hitting, and I'll never look back, moving on till I get it all. ಗಾಯ್ಸ್, ಇವಾಗ ನಾವು ದೇವನಹಳ್ಳಿ ಟೋಲ್ ಹತ್ರ ಬಂದ್ವು. ಬೆಳಗಿನ ಜಾವ ನೀವು ಬಂದ್ರಿ ಅಂದರೆ ಈ ರೋಡಿಗೆ ಸುಮಾರು ಜನ ರೈಡರ್ಸ್ ಸಿಗ್ತಾರೆ ನಮಗೆ. ಇಲ್ಲೆಲ್ಲ ಇದಾರೆ ನೋಡಿ, ಸುಮಾರು ಜನ ಇದ್ದಾರೆ. ಬೆಳಗ್ಗೆನೆ ಈ ಥರ ಫ್ರೆಂಡ್ಸ್ ಗ್ಯಾಂಗ್ ಹಾಕೊಂಡು ರೈಡ್ ಹೊರಟ್ರೆ ಹೆಂಗಿರತ್ತೆ ಅಲ್ವಾ? ಇವಾಗ ಇಲ್ಲಿಂದ ನಮ್ಮ ನಂದಿ ಹಿಲ್ಸ್ ಘಾಟಿ ಸ್ಟಾರ್ಟ್ ಆಗುತ್ತೆ. ನೋಡಿ ಇಲ್ಲಿ ವೆಹಿಕಲ್ಸ್ ಎಷ್ಟಿದಾವೆ ಅಂತ. ಆ್ಯಕ್ಚುಲಿ ನಂದಿ ಹಿಲ್ಸ್ಗೆ ಬೈಕಲ್ಲಿ ಬಂದ್ರೇ ಬೆಸ್ಟ್ ನನ್ನ ಪ್ರಕಾರ. ಯಾಕೆ ಅಂದರೆ ಹೀಗೆ ಸೈಡಲ್ಲಿ ಹೋಗ್ಬಿಡ್ಬೋದು, ಮೇಲೆ ಬೇಗನೆ ಹೋಗಿ ರೀಚ್ ಆಗ್ತೀವಿ. ಸೊ ಮೇಲ್ಗಡೆ ಕಾರ್ ಪಾರ್ಕಿಂಗ್ ಫುಲ್ ಆಗಿರುತ್ತೆ, ಹಾಗಾಗಿ ಕಾರ್ ಆಗಲಿ ದೊಡ್ಡ ದೊಡ್ಡ ವೆಹಿಕಲ್ಸ್ಗಳನ್ನಾಗಲಿ ಇಲ್ಲೇ ನಿಲ್ಲಿಸ್ಕೊಂಡಿರ್ತಾರೆ. ಪಾರ್ಕಿಂಗ್ ಸ್ವಲ್ಪ ಕ್ಲಿಯರ್ ಆಗ್ತಾ ಇವರನ್ನ ಬಿಡ್ತಾರೆ. ಸೊ ಒಳ್ಳೆ ವ್ಯೂನ ನೋಡಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಬೆಳಗ್ಗೆ ಬೇಗನೆ ಮನೆ ಬಿಡ್ತೀವಿ. ಬಟ್ ಇಲ್ಲಿಗೆ ಬಂದು ಜಾಮ್ ಮಾಡ್ಕೊಂಡ್ಬಿಟ್ರೆ ಸುಮ್ಮನೆ ಡಿಸಪಾಯಿಂಟ್ ಆಗುತ್ತೆ. ಸೊ ಹಾಗಾಗಿ ನನ್ನ ಪ್ರಕಾರ ಬೈಕಲ್ಲಿ ಬಂದ್ರೇ ಬೆಸ್ಟು, ಸೀದಾ ಹೋಗ್ತಾ ಇರ್ಬೋದು. ಸೊ ಇಲ್ಲಿಂದ ನಂದಿ ಹಿಲ್ಸ್ ಹತ್ತತ್ರ 1 ಕಿಲೋಮೀಟರ್ ಇದೆ. 1 ಕಿಲೋಮೀಟರ್ ಇದ್ದಂಗೆ ಫುಲ್ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಸೊ ವೀಕೆಂಡ್ಸಲ್ಲಿ ಇದೆಲ್ಲ ಕಾಮನ್ ಇಲ್ಲಿ.
ಅಂತೂ ಇಂತೂ ಬಂದೇ ಬಿಟ್ವಿ. ಇದೇ ನೋಡಿ ನಂದಿ ಹಿಲ್ಸ್ ಎಂಟ್ರೆನ್ಸ್. ಅಯ್ಯಯ್ಯೋ, ಇದು ಥ್ಯಾಂಕ್ಸ್ ಬ್ರೋ, ಸೋನಿ 90 rupees. ಇಲ್ಲಿಂದ ನೋಡಿ ಪಾರ್ಕಿಂಗ್ ಪ್ಲೇಸ್ ಅಂತೂ ಹೆವಿ ತುಂಬೋಗ್ಬಿಟ್ಟಿದೆ. ಹೆಂಗೆ ಕಾಣಿಸ್ತಾ ಇದೆ, ಜಾಗನೇ ಇಲ್ಲ. ನೋಡ್ತಾ ಇದ್ದೀರಲ್ಲ, ಎಲ್ಲಿ ಜನ ನೋಡ್ತಿರೋ ಇಲ್ವೋ ಗೊತ್ತಿಲ್ಲ. ವೀಕೆಂಡ್ಸಲ್ಲಿ ಮಾತ್ರ ನಂದಿ ಹಿಲ್ಸ್ ಜನ ಜಾತ್ರೆ ಆಗಿರುತ್ತೆ. ಎಷ್ಟು ಜನ ಬಂದಿದ್ದಾರೆ ಗೊತ್ತಾ. ಆ್ಯಂಡ್ ಆ್ಯಸ್ ಎಕ್ಸ್ಪೆಕ್ಟೆಡ್ ಹೆವಿ ಕ್ರೌಡ್ ಇದೆ ಮಾತ್ರ. ಗೈಸ್, ಆಲ್ಮೋಸ್ಟ್ ಮೇಲೆ ಬಂದೆ. ಒಂದು ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಮೇಲೆ ಬರಬೇಕು. ಒಂದು ಸಣ್ಣ ಟ್ರೆಕ್ಕಿಂಗ್ ಇರುತ್ತೆ. ಇಲ್ಲಿ ಬಂದಮೇಲೆ ಮೇಲೊಂದು ಸುಮಾರು 600 ವರ್ಷಗಳ ಹಿಂದಿನ ಒಂದು ದೇವಸ್ಥಾನ ಇದೆ, ವೀರಾಂಜನೇಯ ದೇವಸ್ಥಾನ. ನೋಡ್ಬೋದು ನೋಡಿ. ಆ್ಯಂಡ್ ಇದು ವ್ಯೂ ಪಾಯಿಂಟು. ಲಿಟ್ರಲಿ ವೆದರ್ ಹೆಂಗಿದೆ ಅಂದರೆ, ವೆದರ್ ಮಾತ್ರ ಸೂಪರ್ ಕೂಲ್ ಆಗಿದೆ. ನೋಡ್ಬೋದು ಎಲ್ಲ ಕಡೆ ಫಾಗ್, ಬರೀ ಫಾಗೆ ತುಂಬ್ಕೊಂಡು ಬಿಟ್ಟಿದೆ. ಏನಂದರೆ ಐ ಎಕ್ಸ್ಪೆಕ್ಟೆಡ್ ಸ್ವಲ್ಪ ಬೆಳಕು ಬಂದು ಕ್ಲೌಡ್ ಬೆಡ್ ಏನಾದರೂ ನೋಡ್ಬೋದು ಅಂದ್ಕೊಂಡು ಬಂದೆ. ಬಟ್ ಏನಂದರೆ ಏನೂ ಕಾಣಿಸ್ತಾ ಇಲ್ಲ ಇಲ್ಲಿ. ಬಟ್ ವೆದರ್ ಈಸ್ ಕೂಲ್. ಪ್ರಾಬಬ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ, ಕ್ಲಿಯರ್ ಆದರೂ ಆಗ್ಬೋದು. ನೋಡೋಣ. ಗೈಸ್, ಸ್ವಲ್ಪ ಹೊತ್ತು ಕಾದಿದ್ದಕ್ಕೂ ಒಂದು ಒಳ್ಳೆ ವ್ಯೂ ಸಿಗ್ತಾ ಇದೆ. ನೋಡಿ ಇಲ್ಲಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ಇದೇ ನಮ್ಮ ನಂದಿ ಹಿಲ್ಸ್. ಏನು ಸಖತ್ತಾಗಿದೆ ಗುರು. ಸ್ವರ್ಗದಲ್ಲಿ ನಿಂತಿರೋ ಥರ ಫೀಲ್ ಆಗ್ತಾ ಇದೆ ನನಗಂತೂ. ಸ್ವರ್ಗನೇ. ಗುರು, ನಿಜವಾಗ್ಲೂ ಹೇಳಬೇಕು ಅಂದರೆ ಸಖತ್ತಾಗಿತ್ತು. ಫುಲ್ಲು ಕ್ಲೌಡ್ ಬೆಡ್ ಏನು ಇರಲಿಲ್ಲ, ಬಟ್ ಇದೂ ಕೂಡ ಸಖತ್ತಾಗಿ ವ್ಯೂ ಸಿಕ್ತು ಅಂತ ಹೇಳ್ಬೋದು. ಬಂದಿದ್ದಕ್ಕಂತೂ ಡಿಸಪಾಯಿಂಟ್ ಅಂತೂ ಆಗಲಿಲ್ಲ ಅಂತ ಹೇಳ್ಬೋದು. ಇಲ್ಲೊಂದು ಕಡೆ ವ್ಯೂ ಪಾಯಿಂಟ್ ಥರ ಮಾಡಿದ್ದಾರೆ ನಿಂತ್ಕೊಂಡು ನೋಡೋಕ್ಕೆ. ಬನ್ನಿ ಇಲ್ಲಿಂದ ಹೆಂಗೆ ಕಾಣಿಸುತ್ತೆ ನೋಡೋಣ. ಸೊ ನಂದಿ ಹಿಲ್ಸ್ ಅಂದರೆ ಬರೀ ವ್ಯೂ ಪಾಯಿಂಟ್ ಅಷ್ಟೇ ಅಲ್ಲ, ಇಲ್ಲಿ ಒಳ್ಳೊಳ್ಳೆ ಜಾಗಗಳಿವೆ. ಬನ್ನಿ ಆ ಕಡೆ ಒಂದು ರೌಂಡ್ ಹಾಕ್ಕೊಂಡು ಹೊರಡೋಣ.
ಗಾಯಸ್, ನಂದಿ ಹಿಲ್ಸ್ ರೈಡ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಇಲ್ಲಿನ ವ್ಯೂ, ಪೀಸ್ ವೆದರ್, ಫ್ರೆಶ್ ಏರ್, ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಲೇ ಹೇಳ್ಬೋದು. ಆದರೆ ಜರ್ನಿ ಇಲ್ಲಿಗೆ ಸ್ಟಾಪ್ ಆಗಲ್ಲ. ಇಲ್ಲಿಂದ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಈಶಾ ಫೌಂಡೇಶನ್ ಕಡೆ. ನಂದಿ ಹಿಲ್ಸಿಂದ ಜಸ್ಟ್ 18 to 20 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ಆ ವಿಡಿಯೋವನ್ನು ಮುಂದಿನ ವ್ಲಾಗ್ನಲ್ಲಿ ನೋಡೋಣ ಅಂತ ಹೇಳ್ತಾ, ಸೊ ಈ ರೈಡ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಈಶಾ ಫೌಂಡೇಶನ್ ಜರ್ನಿ ಜೊತೆ ಮತ್ತೆ ಸಿಗೋಣ. ಅಂಟಿಲ್ ದೆನ್, ರೈಡ್ ಸೇಫ್ ಆ್ಯಂಡ್ ಬಾಯ್.